ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಜಿಪಿ ರಾಮಚಂದ್ರ ರಾವ್ ಸಮವಸ್ತ್ರದಲ್ಲೇ ಅದು ಕಚೇರಿಯಲ್ಲೇ ಮಹಿಳೆಯರ ಜೊತೆ ಯಾವ ರೀತಿ ನಡೆದುಕೊಂಡಿದ್ದಾರೆ ಎನ್ನುವಂಥ ದೃಶ್ಯವನ್ನ ಇಡೀ ರಾಜ್ಯದ ಜನತೆ ಕಣ್ತುಂಬಿಕೊಂಡಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಇದೇನಾ ಸರ್ಕಾರಿ ಕಚೇರಿಯಲ್ಲಿ ಮಾಡೋ ಕೆಲಸ? ಸದ್ಯ ಈ ಪ್ರಕರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ತಲುಪಿದೆ. ಸಿದ್ದರಾಮಯ್ಯನವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿ ಕೇಳಿದ್ದಾರೆ. ಸಾಕಾಗೋದಿಲ್ಲ ಸಿದ್ದರಾಮಯ್ಯನವರೇ, ಘನತೆವೆತ್ತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಗೃಹ ಇಲಾಖೆಯತ್ತ ಕನ್ನಡಕ ಹಾಕೊಂಡು ನೋಡ್ಕೋಬೇಕಾಗಿದೆ. ಒಂದಲ್ಲ ಒಂದು ಸಮಸ್ಯೆಯನ್ನು ರಾಜ್ಯದ ಜನ ಎದುರಿಸ್ತಿದ್ದಾರೆ. ಈಗ ಇಲಾಖೆಯ DGP ಸ್ಥಾನದಲ್ಲಿರುವಂಥ ಈ ವ್ಯಕ್ತಿ ಇವತ್ತು ಮಹಿಳೆಯರ ಜೊತೆ ತಮಗೆ ಹೆಂಗೆ ಬೇಕು ಹಂಗೆ ನಡ್ಕೋತಿದ್ದಾರೆ, ಅದು ಕಚೇರಿಯಲ್ಲಿ. ಅಂದರೆ ಹೀಗೆಲ್ಲ ಆಗೋಕ್ಕೆ ನೀವು ಬಿಟ್ಟಿದ್ದೀರಿ ಅಂತಾಯಿತು. ನಮ್ಮನ್ನು ಯಾರೂ ಕೇಳೋದಿಲ್ಲ ಅನ್ನುವಂಥ ಸ್ವಾತಂತ್ರ್ಯ ನಮಗಿದೆ ಅನ್ನುವಂಥ ಅಹಂ ಅಂತಾಯಿತು. ನೋಡಿ, ಆ ದೃಶ್ಯಾವಳಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ವಿಚ್ ಇಸ್ ಮ್ಯೂಚುವಲ್ ಕನ್ಸೆಂಟ್. ಅಲ್ಲಿ ಮಹಿಳೆಯರು ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. DGP ಕೂಡ ಹಾಗೆ ನಡ್ಕೊಂಡಿದ್ದಾರೆ. ಆದರೆ DGP ಕಚೇರಿಗಳು, ಪೊಲೀಸ್ ಸ್ಟೇಷನ್ಗಳು ಅಂದಾಗ CC ಕ್ಯಾಮ್ರಾಗಳ ಅಳವಡಿಕೆ ಅನ್ನೋದು ಮಾಡ್ತಾರೆ. ಇನ್ಮೇಲೆ ಆ DGP ಕಚೇರಿ ಇದೆಯಲ್ಲ, ಎಲ್ಲ DGP ಕಚೇರಿಗಳ ಆ ಕಚೇರಿಗೂ ಕೂಡ ಹಾಕಬೇಕಾಗಿದೆ. ಅಂಥ ಒಂದು ಅಪನಂಬಿಕೆಯನ್ನು ಇವತ್ತು DGP ರಾಮಚಂದ್ರ ರಾವ್ ತಂದಿಟ್ಟುಬಿಟ್ರು. ಆ ಮಹಿಳೆಯರು ಯಾರು, ಯಾವ ಕಾರಣಕ್ಕೆ ಬಂದಿದ್ರು, ಹಳೆ ಪರಿಚಯನ, ದೂರು ಕೊಡೋಕ್ಕೆ ಬಂದವರು ಹಿಂಗೆ ಟರ್ನ್ ಆದ್ರ, ಎಲ್ಲದರ ಬಗ್ಗೆ ವರದಿ ಬೇಕು. ಜೊತೆಗೆ ಇಮಿಡಿಯೇಟಾಗಿ ಆ ಚೇರಲ್ಲಿ ಆತ ಕೂತ್ಕೋಬಾರ್ದು. DGP ಸ್ಥಾನದಲ್ಲಿದ್ದಾರೆ, 4 ಜನಕ್ಕೆ ಬುದ್ಧಿ ಹೇಳೋ ವಯಸ್ಸು, ಅವ್ರದ್ದು ಖಾಸಗಿ ವಿಚಾರ ಖಾಸಗಿ ಆಗಿರಲಿ. ಆ ಕುರ್ಚಿಲಿ ಸರ್ಕಾರದ ಕಚೇರಿಲಿ ಕೂತ್ಕೊಂಡಾಗ ಹೆಂಗೆ ನಡ್ಕೋಬೇಕು ಹಂಗೆ ನಡ್ಕೋಬೇಕು. ಅದು ಬಿಟ್ಟು ತಮಗೆ ಹೇಗೆ ಬೇಕೋ ಹಾಗೆ ನಡ್ಕೋತಾರೆ ಅನ್ನೋದಾದರೆ ಆತ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಡ್ಯಾಶ್ ಅಷ್ಟೇ. ಇವತ್ತು ಬಹಳ ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹಂತವಾಗಿ ಹದಗೆಡ್ತೋರೋದನ್ನು ನಾವು ಗಮನಿಸ್ತಾನೇ ಇದ್ದೀವಿ. ಡಾಕ್ಟರ್ G. ಪರಮೇಶ್ವರ್ ಅವರು, ಗೃಹ ಇಲಾಖೆಯ ಸಚಿವರು, ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಮಾಹಿತಿ ತಗೋತೀನಿ, ವರದಿ ತಗೋತೀನಿ ಅಂತಾನೆ ಕಾಲಹರಣ ಮಾಡಿಬಿಟ್ಟಿದ್ದಾರೆ 2.5 ವರ್ಷ. ಇನ್ನು ಈ ಪ್ರಕರಣಕ್ಕೆ ಅದು ಯಾವ ಜವಾಬನ್ನು ಕೊಡ್ತಾರೋ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಹಗಲು ದರೋಡೆಗಳಾಗುತ್ತೆ, ನಿರಂತರ ಅತ್ಯಾಚಾರಗಳಾಗ್ತಾ ಇದ್ದಾವೆ, ಮಕ್ಕಳ ಅಪಹರಣ ಆಗ್ತಾ ಇದೆ. ಇಂಥ ಹಲವಾರು ಪ್ರಕರಣಗಳಾಗ್ತಿದ್ದಾಗ ಪೊಲೀಸರು ಅಂದಾಗ ಒಂದು ಗೌರವ ಇದೆ, ಒಂದು ಭಯ ಇದೆ. ನಮ್ಮ ರಕ್ಷಣೆಗೆ ಅವ್ರು ಬರ್ತಾರೆ ಅಂದರೆ ಹಿಂಗೆ ರಕ್ಷಣೆ ಮಾಡೋದು. ನೋಡಿ, ಎಷ್ಟೊಂದು ಬಹಳ ಕಾಯಾವಾಚ ಮನಸ ಕೆಲಸ ಮಾಡ್ತಿದ್ದಾರೆ. ಇದರ ಕೆಲಸ ಅನ್ನೋದಕ್ಕೆ ಸಾಧ್ಯವ? ಆ ಮಹಿಳೆ ಅದು ಯಾವ ಕಾರಣಕ್ಕೆ ಹಂಗೆ ನಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಆ ಕಚೇರಿ ಅಂತ ಸಂದರ್ಭದಲ್ಲಿ ಖಾಸಗಿ ಸಾವಿರ ಇಟ್ಕೊಳ್ಳಿ, ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಇವತ್ತು ಜನಸಾಮಾನ್ಯರ ತೆರಿಗೆ ದುಡ್ಡನ್ನು ನಿಮಗೆ ಹೆಂಗೆ ಬೇಕು ಹಂಗೆ ಬಳಸ್ಕೋತೀರಿ ಅನ್ನೋದಾದರೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರತಿಯೊಬ್ಬ ಬಡವ ಕೂಡ ಟ್ಯಾಕ್ಸ್ ಕಟ್ತಾನೆ. ಆ ಟ್ಯಾಕ್ಸಿಂದನೇ ನೀವು ಆ ಯೂನಿಫಾರ್ಮ್ ಹಾಕೋತಿರೋದು, ಆ ಟ್ಯಾಕ್ಸ್ ಹಣದಿಂದಲೇ ನೀವು ಆ ಕುರ್ಚಿಯಲ್ಲಿ ಕೂತ್ಕೋತಿರೋದು, ಅದೇ ಟ್ಯಾಕ್ಸ್ ಹಣದಿಂದಲೇ ಅಲ್ಲಿರುವಂಥ ಟೇಬಲ್ ಇರೋದು. ಅವೆಲ್ಲವನ್ನು ಬಳಸ್ಕೊಂಡು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ಕೊಂಡು ಹೀಗೆ ಮಾಡೋದು. ಜನಸಾಮಾನ್ಯರ ಸೇವಕರು ನೀವು. ನಿಮಗೆ ಹೆಂಗೆ ಬೇಕು ಹಂಗೆ ಬದುಕೋ ರೀತಿ ನಿಮ್ಮ ಜೀವನವನ್ನು ಆ ಕುರ್ಚಿಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸಾಮರ್ಥ್ಯ ಮತ್ತು ಯೋಗ್ಯತೆಗಳು ಅಂತಿರುತ್ತೆ. ಅದನ್ನೊಂದು ಸತಿ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ರನ್ಯಾರಾವ್ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ಇತ್ತೀಚೆಗಾದಂತಹ ಒಂದು ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರನ್ಯಾರಾವ್ ತಾನು ಏರ್ಪೋರ್ಟ್ನಿಂದ ತಪ್ಪಿಸಿಕೊಂಡು ಬರೋದಕ್ಕೆ ಬಳಸಿದ ಆ ಹೆಸರು ಇದೇ ರಾಮಚಂದ್ರ ರಾವ್. ಹಾಗಾದರೆ ರನ್ಯಾರಾವ್ ಮತ್ತು ರಾಮಚಂದ್ರ ರಾವ್ಗೆ ಏನು ಸಂಬಂಧ? ತಂದೆ ಮಗಳು. ಇದು ಹೆಂಗಾಗಿದೆ ಅಂದರೆ, ಬೇಲಿ ಎದ್ದು ಹೊಲ ಮೇಯೋದು. ಬೇಲಿ ಎದ್ದು ಹೊಲ ಮೇಯ್ದರೆ ಹೊಲದ ಕತೆ ಏನಾಗಬೇಕು? ಯಾರ ಹತ್ರ ತನ್ನ ಗೋಳನ್ನು ಹೇಳ್ಕೊಳುತ್ತೆ? ರಾಜ್ಯದ ಜನ ಇನ್ಯಾರ ಹತ್ರ ತಮ್ಮ ನೋವನ್ನು ತೋಡ್ಕೊಳ್ಬೇಕು? ನೋವನ್ನು ಹೇಳ್ಕೊಳ್ಳೋದಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಮ್ಮ ಗೃಹ ಸಚಿವರು ಏನು ಹೇಳ್ತಾರೆ? ವರದಿ ತಗೊತೀನಿ, ಮಾಹಿತಿ ಕಲೆ ಹಾಕ್ತಿದ್ದೀವಿ. ಇಂಥ ಗೃಹ ಇಲಾಖೆ ಇದ್ದಾಗ ಎಲ್ಲರೂ ಕೂಡ ಸೋಕಾಲ್ಡ್ ಸೀನಿಯರ್ಸ್, 4 ಜನಕ್ಕೆ ಪಾಠ ಮಾಡುವಂಥ ದೊಡ್ಡ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು, ಸಚಿವರು ಇವತ್ತು ಈ ರೀತಿ ಬೇಜವಾಬ್ದಾರಿತನದ ನಿರ್ಲಕ್ಷ್ಯದ ಹೇಳಿಕೆಗಳನ್ನು ಕೊಡ್ತಾರೆ ಅಂದರೆ ಒಂದೇ, ರಾಜ್ಯದ ಜನ ಇದನ್ನು ಗಮನಿಸ್ತಿದ್ದಾರೆ. ರಾಜ್ಯದ ಜನ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ನಾವು ಎಂಥವ್ರನ್ನ ತಂದಪ್ಪ ಕೂರಿಸಿದ್ದೀವಿ, ಯಾವ ಕಾರಣಕ್ಕೆ ಹಿಂಗೆ ಆಗ್ತಿದೆ, ಹೀಗೆ ಬೇಸತ್ತು ಹೋಗಿದ್ದಾರೆ ಜನ. ಇವತ್ತೊಂದು ಸಣ್ಣ ಹೊಲದ ಸಮಸ್ಯೆಗೆ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಜನ.
ಏನೋ ಒಂದು ಅಕ್ಕಪಕ್ಕದಲ್ಲಿ ಜಗಳ ಆಯಿತು ಅಂದರೆ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ ಜನ. ಅದೆಷ್ಟೋ ಹೆಣ್ಮಕ್ಳು ನಮಗೆ ರಕ್ಷಣೆ ಸಿಗ್ಬೋದು ಅಂತ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಇವತ್ತಲ್ಲಿ ಮ್ಯೂಚುವಲ್ಲೋ ಅಥವಾ ಅವ್ರನ್ನ ಹಂಗೆ ಕನ್ವಿನ್ಸ್ ಮಾಡಿ ಬಳಕೆ ಮಾಡಿದ್ದಾರೋ ಗೊತ್ತಿಲ್ಲ. ಇನ್ಯಾವ ಹೆಣ್ಮಕ್ಳು ಬರ್ತಾರೆ DGP ಕಚೇರಿ ಒಳಗೆ ಧೈರ್ಯವಾಗಿ? ಆ ಹೆಣ್ಮಕ್ಳನ್ನ ನೀವು ಹಂಗೆ ಬಳಸ್ಕೊಳ್ಳೋದಾದರೆ, ಅವರನ್ನು ಆ ಥರ ನೀವು ಮೋಲ್ಡ್ ಮಾಡಿ ಅಥವಾ ನಿಮ್ಮ ವಾಂಛೆಗೆ ಹೆಂಗೆ ಬಳಸ್ಕೋತೀರಿ ಅಂತ ಬಳಸ್ಕೊಳ್ಳೋದಾದರೆ ಯಾವ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುತ್ತಾರೆ? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗೃಹ ಸಚಿವರಿಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಅಪ್ಡೇಟ್ ಇದು ನೋಡಿ. ಗೃಹ ಸಚಿವರ ಭೇಟಿಗೆ ಆಗಮಿಸಿದ್ದಾರೆ ರಾಮಚಂದ್ರ ರಾವ್. ಸದ್ಯ ಗೃಹ ಸಚಿವರು ರಾಮಚಂದ್ರ ರಾವ್ ಭೇಟಿಗೆ ನಿರಾಕರಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೌದು, ಯಾಕಂದ್ರೆ ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ ಆ ದೃಶ್ಯಾವಳಿಯನ್ನ. ಇನ್ನು ಗೃಹ ಸಚಿವರೊಬ್ಬರು ಅದೊಂದು AI ವಿಡಿಯೋ ಅಂತ ಹೇಳದಿದ್ರೆ ಸಾಕು, ಅದೊಂದು ಸಮಾಧಾನ. ಇದಕ್ಕೀಗ ಪುಂಖಾನುಪುಂಖವಾಗಿ ಆ ವಿಡಿಯೋವನ್ನು ಸಮರ್ಥಿಸ್ಕೊಳ್ಳುವಂಥ ನಾಯಕರು ಅಧಿಕಾರಿ ಇರ್ತಾರೆ. ಈಗ ರಾಮಚಂದ್ರ ರಾವ್ ಅವರು ಅದು ಯಾವ ಸಮರ್ಥನೆ ಇಟ್ಕೊಂಡು ಗೃಹ ಕಚೇರಿಗೆ ಹೋದ್ರು, ಸಚಿವರನ್ನು ಭೇಟಿಯಾಗಕ್ಕೆ ಹೋದ್ರು ಗೊತ್ತಿಲ್ಲ. ಎನಿಹಾವ್ ಸದ್ಯದ ಗುಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಗೃಹ ಸಚಿವರು ಅವ್ರಿಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ, ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ದಯವಿಟ್ಟು ಕೊಡಬೇಡಿ, ದಯವಿಟ್ಟು ಇಂಥವರಿಗೆ ಮಾತಾಡೋದಕ್ಕೂ ಕೂಡ ಒಂದು ಸಣ್ಣ ಚಾನ್ಸ್ ಕೊಡಬೇಡಿ. ಇಮಿಡಿಯೇಟ್ ಆ್ಯಕ್ಷನ್. ಹೊರದೇಶಗಳಲ್ಲಿ ಇಂಥ ಕೃತ್ಯಗಳಾದಾಗ ಯಾವ ರೀತಿ ಕಾನೂನಾತ್ಮಕ ಕ್ರಮಕ್ಕೆ ಮುಂದಾಗ್ತಾರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ತಗೊಳ್ಳಿ. ಗೃಹ ಸಚಿವರು ಅಂತ ಸ್ಥಾನದಲ್ಲಿ ಕೂತಿರಲ್ಲ, ಅದಕ್ಕೊಂದು ನ್ಯಾಯ ಕೊಡಿ. ಏನು ವಿಷಯ ಇಟ್ಕೊಂಡು ಹೋಗಿದ್ದಾರೆ ರಾಮಚಂದ್ರ ರಾವ್ ಅಂತ ನೋಡೋದಾದರೆ ಆ ವಿಡಿಯೋ ಸುಳ್ಳು, ಇದೆಲ್ಲವೂ ಫ್ಯಾಬ್ರಿಕೇಟೆಡ್. ಎಲ್ಲಿಂದ ಸಿಗ್ತವೆ ಈ ಪದಗಳು ಅಂತ? ಫ್ಯಾಬ್ರಿಕೇಟೆಡ್. ಈ ಕಾಲದಲ್ಲಿ ಏನು ಬೇಕಾದರೂ ಮಾಡೋ ಸಾಧ್ಯತೆ ಇದೆ. ಹೌದಪ್ಪ, ಈ ಕಾಲದಲ್ಲಿ ಯಾವ ವಯಸ್ಸಿನವರು, ಎಂಥ ಸ್ಥಾನದಲ್ಲಿದ್ದವರು, ಯಾವ ಕಚೇರಿಯಲ್ಲಿ ಕೂತ್ಕೊಂಡ್ರು ಏನು ಬೇಕಾದರೂ ಮಾಡಬಹುದು ಅಂಥ ದೃಶ್ಯ ಇದು. ಈ ಬಗ್ಗೆ ನನಗೇನೂ ಐಡಿಯಾ ಇಲ್ಲ, ನನಗೂ ಶಾಕಿಂಗ್. ಅಫ್ಕೋರ್ಸ್ ಇಂಥ ವಿಡಿಯೋ ಒಂದು ರೆಕಾರ್ಡ್ ಆಗುತ್ತೆ ಅನ್ನುವಂಥ ಅರಿವಿರಲಿಲ್ವಲ್ಲ ರಾಮಚಂದ್ರ ರಾವ್ ಅವರೇ, ನಿಮಗೂ ಇದು ಶಾಕಿಂಗೆ. ಎನಿಹಾವ್ ಗೃಹ ಸಚಿವರು ಭೇಟಿಗೆ ನಿರಾಕರಿಸಿದ್ದಾರೆ. ದಯವಿಟ್ಟು ನಿರಾಕರಿಸಿ. ಇನ್ನೊಬ್ಬ ಯಾವುದಾದ್ರು ಸೂಕ್ತ, ದಕ್ಷ, ಪ್ರಾಮಾಣಿಕ, ಸಚ್ಚಾರಿತ್ರವುಳ್ಳ ಅಧಿಕಾರಿಯನ್ನು ನೇಮಿಸಿ ತನಿಖೆ ಮಾಡಿಸಿ. ಇಮಿಡಿಯೇಟ್ ಆ ಕುರ್ಚಿಯಿಂದ ಅವ್ರನ್ನ ಕೆಳಗಿಳಿಸಿ. ಇವತ್ತು ರನ್ಯಾರಾವ್ ಪ್ರಕರಣ ಅಂದಾಗ ಇದೇ ತಂದೆ ಹೆಸರನ್ನು, ರಾಮಚಂದ್ರ ರಾವ್ ಅನ್ನುವಂಥ ಹೆಸರನ್ನು ಉಲ್ಲೇಖ ಮಾಡಿಕೊಂಡು ಬಳಸ್ಕೊಂಡು ಸ್ಮಗ್ಲಿಂಗ್ ಆಗುತ್ತೆ ಅನ್ನೋದಾದರೆ ಅದನ್ನೂ ಕೂಡ ಅದೆಷ್ಟೋ ನಾಯಕರು ಸಮರ್ಥಿಸ್ಕೊಂಡಿದ್ರು. ಅಲ್ಲೊಂದು ಡೈಮಂಡ್ ನೆಕ್ಲೆಸ್ ಅಂಬೆ, ಅದರ ಮೂಮೆಂಟ್ ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿತ್ತು. ಆ ಕೇಸ್ ಹಂಗೆ ಸೈಡಿಗೆ ಹೋಗ್ಬಿಡುತ್ತೆ, ಯಾರಿಗೂ ಕೂಡ ಕ್ಲಾರಿಟಿ ಸಿಕ್ಕೋದಿಲ್ಲ. ಗೃಹ ಇಲಾಖೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲೇಬೇಕು. ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ರಾಜ್ಯದ ಸೋಕಾಲ್ಡ್ ಜನಪ್ರತಿನಿಧಿಗಳು, ರಾಜ್ಯದ ದೊಡ್ಡ ದೊಡ್ಡ ಅಧಿಕಾರಿಗಳ ಬಂಡವಾಳವನ್ನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಸತ್ಯ ಯಾವತ್ತೂ ಕಹಿಯೇ. ನೋಡಿ, ಅಲ್ಲೇನು CC ಕ್ಯಾಮ್ರಾ ಇರಲಿಲ್ಲ, ಯಾರೋ ರೆಕಾರ್ಡ್ ಮಾಡ್ತಾರೆ ಅನ್ನೂ ಪಾಪ ರಾಮಚಂದ್ರ ರಾವ್ ಅವ್ರಿಗೆ ಇರಲಿಲ್ಲ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನಡ್ಕೊಂಡಿದ್ರು. ನೋಡಿ ಸತ್ಯ ಹೆಂಗೆ ಹೊರಗಡೆ ಬರುತ್ತೆ. ಇವತ್ತು ಎಡಮಗ್ಲಲ್ಲಿ ಎದ್ದಿದ್ರು ಅಂತ ಅನಿಸುತ್ತೆ ರಾಮಚಂದ್ರ ರಾವ್. ಹೀಗೆ ಸತ್ಯ ಹೊರಗಡೆ ಬರುತ್ತೆ ಅನ್ನುವಂಥ ಅರಿವಿರಲಿಲ್ಲ. ಫ್ಯಾಬ್ರಿಕೇಟೆಡ್ ಅಂತೆ ರಾಮಚಂದ್ರ ರಾವ್ ಅವರ ಪ್ರಕಾರ. ಯಾವ ಆ್ಯಂಗಲ್ ಅದು ಫ್ಯಾಬ್ರಿಕೇಟೆಡ್ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ಅವರೇ ತಿಳಿಸ್ಬೇಕು. ಇಫ್ ಫ್ಯಾಬ್ರಿಕೇಟೆಡ್ ಆಗಿದ್ದಿದ್ರೆ ಅದನ್ನು ತನಿಖೆ ಆಗಲಿ, ಸತ್ಯ ಅನ್ನೋದು ಹೊರಗಡೆ ಬರಲಿ. ಅದಕ್ಕೆ ಯಾಕೆ ಗೃಹ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸೋ ಪ್ರಯತ್ನ ಆಗಬೇಕು? ಓಪನ್ ಸ್ಟೇಟ್ಮೆಂಟ್ ಕೊಡಲಿ. ಇವತ್ತು ಬೇಕಾದಷ್ಟು ಸಾಮಾಜಿಕ ಜಾಲತಾಣಗಳಿದ್ದಾವೆ, ಮಾಧ್ಯಮದವರು ನಿಮಗೆ ಮೈಕ್ ಹಿಡಿತಾರೆ. ಉತ್ತರ ಕೊಡಿ, ರಾಜ್ಯದ ಜನತೆಗೆ ಉತ್ತರ ಕೊಡಿ. ರಾಮಚಂದ್ರ ರಾವ್ ಅದು ಫ್ಯಾಬ್ರಿಕೇಟೆಡ್. ನನಗೂ ಆ ವಿಡಿಯೋಗೂ ಸಂಬಂಧ ಇಲ್ಲ. ಅದು ಯಾವ ತನಿಖೆ ಆಗುತ್ತೋ ಅದಾಗಲಿ. ನಾನು ಈ ಕ್ಷಣದಿಂದ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದಿಲ್ಲ. ಪ್ಲೀಸ್ ಗಿವ್ ದಿಸ್ ಸ್ಟೇಟ್ಮೆಂಟ್. ನಿಮಗೆ ಸ್ಟೇಟ್ಮೆಂಟನ್ನು ಫ್ರೇಮ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಖಂಡಿತ ನಾವು ಹೇಳ್ಕೊಡ್ತೀವಿ. ಅಷ್ಟು ಘನತೆವೆತ್ತ ಸ್ಥಾನದಲ್ಲಿ ಕೂತ್ಕೊಂಡು, ಹಿರಿಯರಾಗಿದ್ದುಕೊಂಡು, DGP ಅನ್ನುವಂಥ ಸ್ಥಾನದಲ್ಲಿ ಕೂತ್ಕೊಂಡು ಬೇಕಾದ ಹಾಗೆ ನಡ್ಕೋತೀರಿ ಅನ್ನೋದಾದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಕಾನೂನು ಸುವ್ಯವಸ್ಥೆ, ಬಿಲೀವ್ ಇಟ್ ಆರ್ ನಾಟ್, ಸಂಪೂರ್ಣವಾಗಿ ಹಾಳಾಗಿದೆ. ಅಕ್ಷರಶಃ ಹಾಳಾಗಿದೆ. ಹಗಲು ದರೋಡೆ ಆಗೋಯ್ತಲ್ಲ, ನಿರಂತರವಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಿದೆಯಲ್ಲ, ಪುಟ್ಟ ಪುಟ್ಟ ಮಕ್ಕಳನ್ನು ಲೈಂಗಿಕ ತೃಷೆಗೆ ಬಳಸ್ಕೊತಾ ಇದ್ದಾರಲ್ಲ, ಒಂದೆರಡ ಕಳ್ಳತನ, ದರೋಡೆ, ರಾತ್ರಿ ಮಲಗಿದ್ದಾಗ ಸೇಫ್ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ, ಹೀಗೆ ಓದಬೇಕೆ ಹಾಗೂ ವ್ಯಕ್ತಿ ಬರ್ತಾನ ಇಲ್ವಾ ಗೊತ್ತಿಲ್ಲ, ಎರಡ ಬೇಕಾದಷ್ಟು ಪ್ರಕರಣಗಳು. ಎಷ್ಟೋ ಸಂದರ್ಭದಲ್ಲಿ ನಮ್ಮ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ಹೇಳ್ತಿರ್ತಾರೆ, ಭಾಳ ನಗು ಬರುತ್ತೆ. ನಾವು ಬೆಂಗಳೂರಿನಲ್ಲಿ 7,000ಕ್ಕೂ ಹೆಚ್ಚು CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದೇವೆ. CC ಕ್ಯಾಮ್ರಾ ಕ್ಯಾನ್ ಕ್ಯಾಪ್ಚರ್ ದ ವಿಡಿಯೋ
ಅವು ದೃಶ್ಯಾವಳಿಗಳನ್ನು ಸಂಗ್ರಹಿಸಬಹುದಷ್ಟೇ. ರಾಜ್ಯದಲ್ಲಿ ಫುಟ್ಪಾತ್ನಲ್ಲಿ ರಸ್ತೆಯಲ್ಲಿ ಓಡಾಡುವ ಜನರಿಗೆ ರಕ್ಷಣೆಯನ್ನು ಕೊಡುವುದಿಲ್ಲ. ನಿಮಗದು ಕೇವಲ ಸಾಕ್ಷಿ. ಆ ವಿಡಿಯೋ ತುಣುಕು, ಈ ವಿಡಿಯೋ ತುಣುಕುಗಳು ಸಾಕ್ಷಿಗಳಷ್ಟೇ. ಪೊಲೀಸ್ ನಿಯೋಜನೆ ಅನ್ನೋದು ಸೂಕ್ತ ರೀತಿಯಲ್ಲಾಗಬೇಕು. ಪೊಲೀಸ್ ಬೀಟ್ಗಳಾಗಬೇಕು. ಪೊಲೀಸ್ ಅಂದ್ರೆ ಒಂದು ಭಯ, ಗತ್ತು, ಗಾಂಭೀರ್ಯ, ಗೌರವ ಅನ್ನೋದಿತ್ತು. ಅದೆಲ್ಲ ಕೂಡ ಇವತ್ತು ಕಾಲ ಕಸದ ರೀತಿ ಆಗ್ತಾ ಇದೆ. ಇವತ್ತು ಒಬ್ಬ ಅಧಿಕಾರಿಯ ನಡೆಯಿಂದ ಇಡೀ ಪೊಲೀಸ್ ಇಲಾಖೆ ಬಗ್ಗೆ ನೀವು ಮಾತಾಡೋ ಪರಿಸ್ಥಿತಿ ಬಂದೊದಗಿದೆ. ಆದರೆ ತಕ್ಕಡಿಲಿ ಹಾಕಿ ನೋಡೋಣ, ತಕ್ಕಡಿಲಿ ಹಾಕೋಣ. ಇನ್ನೂ ಕೂಡ ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಮಗದೊಂದು ಕಡೆ ಇಂಥವರು ಇದ್ದಾರೆ. ಅಂಥವ್ರಿಗೆಲ್ಲ ಕೆಟ್ಟ ಹೆಸರು ಇಂಥ ಜನಗಳಿಂದಾಗಿ. ರಾಮಚಂದ್ರ ರಾವ್ ಅವ್ರದ್ದು ವಿಡಿಯೋ ಫ್ಯಾಬ್ರಿಕೇಟೆಡೋ ರಿಯಲ್ಲೋ, ಬಟ್ ಈ ದೃಶ್ಯ ಹೊರಗಡೆ ಬಂದಿದೆಯಾ? ಕರ್ನಾಟಕದ ಜನ ನೋಡಿದ್ದಾರಾ? ಇವ್ರ ಹಿಸ್ಟ್ರಿ ಕೆದಕ್ತಾ ಹೋದರೆ ಇನ್ನೂ ಹಲವಾರು ವಿಚಾರಗಳು ಹೊರಗಡೆ ಬರ್ತಾ ಇದೆಯಾ? ರನ್ಯಾರಾವ್ ಪ್ರಕರಣದಲ್ಲಿ, ಇವ್ರ ಮಗಳ ಪ್ರಕರಣದಲ್ಲಿ ಇದೇ ಹೆಸರನ್ನು ತಾನೇ ಬಳಸ್ಕೊಂಡಿದ್ದು. ಒಂದ ಎರಡ ಅದೇನೋ ಕಡ್ಡಾಯ ರಜೆ ಅಂತ, ಈಗೇನೋ ಕಡ್ಡಾಯ ರಜೆ ಮೇಲೆ ರಜೆಯಲ್ಲಿ ಇಟ್ಬಿಟ್ಟು ಒಂದು 4 ದಿವಸ ವಿಷಯ ತಣ್ಣಗಾದ್ಮೇಲೆ ಮತ್ತೆ ಅದೇ ಸ್ಥಾನದಲ್ಲಿ ಕೂರಿಸ್ತೀರ ಗೃಹ ಸಚಿವರೇ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ರಾಜ್ಯದ ಜನ ನಿಮ್ಮ ನಡೆಯನ್ನು ಕೂಡ ಗಮನಿಸ್ತಿದ್ದಾರೆ. ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಜಾ ಕೊಟ್ಟು ವಿಷಯ ತಣ್ಣಗಾದ್ಮೇಲೆ ಅಲ್ಲಿ ಬಂದು ಕುತ್ಕೊಳ್ಳುವಂತೆಪ್ಪ ಅಂತ ಕಳಿಸೋದು ಬೇಡ. ವಿಡಿಯೋ ಸುಳ್ಳೋ ಹೌದೋ ಇಂಥದ್ದೊಂದು ಅಪವಾದ ಬಂದಿದೆ ಅಂದಾಗ ಇಮ್ಮಿಡಿಯೇಟ್ ಅವ್ರನ್ನ ಅಲ್ಲಿಂದ ವಜಾ ಮಾಡಿ ಕಳಿಸ್ತಾ ಇರಬೇಕು. ನಿಷ್ಪಕ್ಷಪಾತವಾಗಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತಗೊಳ್ಬೇಕು. ಯಾಕಂದರೆ ರಾಜ್ಯದ ಜನ ಗೃಹ ಇಲಾಖೆಯ ಗೃಹ ಸಚಿವರಾಗಿ ನಿಮ್ಮನ್ನು ನೋಡ್ತಿದ್ದಾರೆ. ಕೆಲವೊಂದು ವಿಚಾರ ಪ್ರಸ್ತಾಪ ಮಾಡಬಾರ್ದು. ಈಗ ಗೃಹ ಸಚಿವರು ಅಂದಾಗ ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡುವಂಥ ಒಂದಷ್ಟು ಜನ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನೀವು ನಿರ್ದಾಕ್ಷಿಣ್ಯವಾಗಿ ಇಂಥ ಪ್ರಕರಣಗಳು ಬಂದಾಗ ಹೆಂಗೆ ಕ್ರಮ ತಗೋಬೇಕು, ಹಂಗೆ ತಗೊಂಡಿಲ್ಲ ಅಂದರೆ ಇದನ್ನು ಕೂಡ ಗಮನಿಸ್ತಾರೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇದೀಗ ನಮ್ಮ ಸಂಪರ್ಕದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲ್ಗತ್ತಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ಏನು ಹೇಳ್ತೀರಿ ಸರ್? ಇದು ಕಚೇರಿಯಲ್ಲಿ ಸಮವಸ್ತ್ರ ಹಾಕ್ಕೊಂಡು ಮಹಿಳೆಯರ ಜೊತೆ ಹಿಂಗೆ ನಡ್ಕೊಂಡಿದ್ದಾರೆ. ಇಡೀ ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡೋಂಗಾಗ್ಬಿಡ್ತಲ್ಲ ಇಂಥವರಿಂದಾಗಿ ಅಂತ. ಇದು ದುರ್ದೈವ ಮೇಡಮ್, ಬಹಳ ನಾಚಿಕೆ ಪಡುವಂತ ವಿಷಯ. ನಮಗೂ ನೋಡ್ಲಿಕ್ಕೂ ಬೇಜಾರಾಗ್ತದೆ, ಕೇಳಲಿಕ್ಕೂ ಮನಸ್ಸು ಒಪ್ಪೋದಿಲ್ಲ. ಈ ತರ ಮಾಡಿದ್ರೆ ಜನ ಪೊಲೀಸರ ಮೇಲೆ ಹೆಂಗೆ ವಿಶ್ವಾಸ ಇರಬೇಕಂತ ಕಾನ್ಸ್ಟೇಬಲ್ ಹಿಡ್ಕೊಂಡು, ಅದು ಇತ್ತಿತ್ತಲಾಗಿ ಹೌದು ಸರ್, ಸುಮಾರು 88 ಪ್ರಕರಣದಲ್ಲಿ ನಮ್ಮ ಪೊಲೀಸರು ಇನ್ವಾಲ್ವ್ಮೆಂಟ್ ಇದೆ ನೋಡಿ. ಮುಖ್ಯಮಂತ್ರಿಗಳೇ ಅದನ್ನ ಮೊನ್ನೆ ಸೀನಿಯರ್ ಆಫೀಸರ್ಸ್ ಮೀಟಿಂಗ್ ದಲ್ಲಿ ಎಕ್ಸ್ಪ್ರೆಸ್ ಮಾಡಿ ಬೈದಿದ್ದಾರೆ. ಇದು ಯಾರು ಬೈದ್ರು ನಾಚಿಕೆ ಬರೋದಿಲ್ಲ ಅಂದ್ರೆ ಯಾವ ತರ ನಡ್ಕೋಬೇಕು? ಇದು ನಮ್ಮಷ್ಟಕ್ಕೆ ನಾವೇ ಅರ್ಥ ಮಾಡ್ಕೋಬೇಕು ಮೇಡಮ್. ಹೌದು ಸರ್, ಯಾರು ಬೈಯೋದು ಹೇಳೋದು ಬೇಡ. ನಾವು ಮನುಷ್ಯತ್ವದಿಂದ ಮಾನವೀಯತೆಯಿಂದ ಕೆಲಸ ಮಾಡೋದನ್ನ ಕಲಿಬೇಕು. ಆಫೀಸ್ ಅಂದ್ರೆ ಒಂಥರ ಪವಿತ್ರ ದೇವಸ್ಥಾನ ಇದ್ದಂಗೆ ಆಫೀಸ್ ಅಂದ್ರೆ, ಅಲ್ವಾ? ಹೌದು ಸರ್. ಅಂತ ಏನೋ ದೇವ್ರ ರೂಪದಲ್ಲಿ ಜನ ನೋಡ್ಲಿಕ್ಕೆ ನಮಗೆ ಕಷ್ಟ ಸುಖ ಏನೋ ಹೇಳ್ಕೊಳ್ಳಿಕ್ಕೆ ಬರ್ತಾರೆ. ಹೌದು, ಅವಾಗ ನಾವು ಬಂದಾಗ ಸರಿಯಾಗಿ ಸ್ಪಂದನೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದು ನಮ್ ಧರ್ಮ. ಅದು ಬಿಟ್ಟುಕೊಟ್ಟು ಮಿಸ್ಯೂಸ್ ಮಾಡಿದ್ರೆ ಅಂತದು ಈ ತರ ಬಹಳ ಬೇಜಾರಾಗ್ತದೆ. ಏನ್ ಹೇಳ್ಬೇಕು ನಮ್ಗೂ ಅರ್ಥ. ಸಂಕಟ ಏನ್ ಗೊತ್ತಾ ಸರ್, ಅದು ಮ್ಯೂಚುವಲ್ ಕನ್ಸೆಂಟ್ ಇಂದ ಆಗಿದೆಯೋ ಏನೋ, ಅವ್ರ ಖಾಸಗಿ ಸರ್. ಆದ್ರೆ ಸಮವಸ್ತ್ರ ಹಾಕೊಂಡು ಕಚೇರಿನ ಬಳಕೆ ಮಾಡ್ಕೋತಾರೆ ಅಂದ್ರೆ ಹೆಂಗ್ ಸರ್ ಇದು? ಬಹಳ ಬೇಜಾರಾಗ್ತದೆ ಮೇಡಮ್. ಇದು ಬೇರೆ ಜಾಗ ಇದೆಯಲ್ಲ, ಅವನಿಗೆ ಬೇರೆ ಪ್ಲೇಸ್ ಇಲ್ವ? ಬೇಕಾದಷ್ಟು ಇದೆ, ವಿಶಾಲವಾದ ಜಗತ್ತಿದೆ. ಯಾಕೆ ಬೇಕಾಗಿತ್ತು ಆಫೀಸ್ ಮಾಡ್ಲಿಕ್ಕೆ? ಹೌದು, ಮೊದಲೇ ಮಾತು ಮಾಡಬಾರ್ದು. ಅದು ಆಫೀಸಿನಲ್ಲಿ ಮಾಡೋದು ಬಹಳ. ಹೌದು ಸರ್. ಈಗ ಇಂಥ ಪ್ರಕರಣಗಳು ಸರ್ ಇಮಿಡಿಯೇಟ್ ಕ್ರಮ ಆಗಬೇಕು. ಹಾಗಾಗಿ ಈಗ ಕಡ್ಡಾಯ ರಜೆ ಮೇಲೆ ಕಳಿಸೋದು, ಆಮೇಲೆ ಪ್ರಕರಣ ತಣ್ಣಗಾದ್ಮೇಲೆ ಅಲ್ಲೇ ತಂದು ಕೂರಿಸೋದು ಆಗ್ಬಾರ್ದು ಸರ್. ಅದೇನಾಗ್ತದೆ, ಸೀನಿಯರ್ ಆಫೀಸರ್ಸ್ಗೆ ತಕ್ಷಣ ಕ್ರಮ ತಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ ಸರ್? ಸೀನಿಯರ್ ಮೋಸ್ಟ್ ಡಿಜಿ ಲೆವೆಲ್ ಆಫೀಸರ್ ಅದು ಎನ್ಕ್ವೈರಿ ಮಾಡಿ ಆಕ್ಷನ್ ತಗೋಬೇಕಾಗ್ತದೆ. ಎನ್ಕ್ವೈರಿ ಮಾಡಿ ಅದು ಎನ್ಕ್ವೈರಿ ರಿಪೋರ್ಟ್ ಬಂದ್ಮೇಲೆ ಗವರ್ಮೆಂಟ್ ಆಕ್ಷನ್ ಇನಿಷಿಯೇಟ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ತಗೋತದೆ. ಈಗ ಅದಕ್ಕೆ ಅವರು ತಕ್ಷಣ ರಜೆ ಮೇಲೆ ಕಳಿಸ್ತಾರೆ. ಎನ್ಕ್ವೈರಿ ಮಾಡಿ ಅದು ಪ್ರೂವ್ ಆದ್ರೆ ಅದು ಖಂಡಿತ ಅವ್ರ ಮೇಲೆ ಕ್ರಮ ಆಗ್ತದೆ. ಈಗ ಸರ್, ನೀವು ಕೂಡ ಸುದೀರ್ಘವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದವರು. ಈಗಷ್ಟೇ ರಾಮಚಂದ್ರ ರಾವ್ ಅವರು ಇದು ಫ್ಯಾಬ್ರಿಕೇಟೆಡು, ನನಗೆ ವಿಡಿಯೋ ಬಗ್ಗೆ ಗೊತ್ತಿಲ್ಲ, ಈ ಥರದ್ದೆಲ್ಲ ಒಂದು ವಿಷಯ ಇಟ್ಕೊಂಡು ಗೃಹ ಸಚಿವರ ಹತ್ರ ಹೋಗೋ ಪ್ರಯತ್ನ ಮಾಡಿದ್ರು. ಫ್ಯಾಬ್ರಿಕೇಟೆಡ್ ಅನ್ಸುತ್ತಾ ಸರ್ ಅದು? ಏನ್ ಹೇಳ್ಬೇಕು ನಮಗೂ ಅರ್ಥ ಆಗೋದಿಲ್ಲ. ಏನಾದ್ರೂ ಒಂದು ಜಸ್ಟಿಫಿಕೇಶನ್ ಮಾಡ್ಕೋಬೇಕಲ್ಲ. ರೈಟ್, ಗಾಟ್ ಇಟ್ ಸರ್.
ಆರೋಪಿ ಆದವನು ಹಾಂ ಸರ್ ಒಂದಂತೂ ಹೇಳ್ತೀನಿ ಸರ್, ಈ ದಿನಗಳಲ್ಲಿ ಪೊಲೀಸ್ ಇಲಾಖೆ ಮೇಲೆ ಸ್ವಲ್ಪ ಗೌರವ ಕಡಿಮೆ ಆಗ್ತಿದೆ ಸರ್. ವೆರಿ ಸಾರಿ ಟು ಸೇ ದಿಸ್. ನಿಜ ಇಲ್ಲ, ನನಗೂ ಬಹಳ ಮನಸ್ಸಿಗೆ ನೋವಾಗ್ತದೆ. ನಾವು ಎಂತ ಇಲಾಖೆಯಲ್ಲಿ ಎಂತಿಂತ ಒಳ್ಳೆ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದೀವಿ, ಒಳ್ಳೆ ಆಫೀಸರ್ಸ್ ಮಾರ್ಗದರ್ಶನ ಮಾಡಿದ್ರು, ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಈ ತರ ನಾವು ನೋಡ್ಲಿಲ್ಲ, ಕೇಳಲಿಲ್ಲ. ಇದು ಬಹಳ ಅನ್ಯಾಯ ಮೇಡಮ್. ಇದು ಯಾಕೋ ನಮ್ಮ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಸ್ವಚ್ಛತೆ ಕ್ರಮ ತಗೋಬೇಕು ಸರ್ಕಾರ. ಹೌದು ಹೌದು ಸರ್. ಸ್ವಲ್ಪ ಏನಾದ್ರೂ ಬಹಳಷ್ಟು ಅದಕ್ಕೆ ಬರುವಂತ ಕ್ರಮಗಳಾಗಬೇಕು. ಅಂದ್ರೆ ಅಟ್ಲೀಸ್ಟ್ ಡಿಜಿನೇ ಬಿಟ್ಟಿಲ್ಲಪ್ಪ, ಈ ತರ ಆಕ್ಷನ್ ತಗೊಂಡಿದ್ದಾರೆ, ನಮ್ದೇನ್ ಗತಿ ಅನ್ನುವಂತ ಭಾವನೆ ಉಳಿದ ಅಧಿಕಾರಿಗಳಿಗೆ ಬರಬೇಕು. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ. ನೋಡಿ, ಬಹಳ ಮುಖ್ಯವಾಗಿ ರಾಮಚಂದ್ರ ರಾವ್ ಹೇಗೆ ಕಚೇರಿಯಲ್ಲಿ ಸಮವಸ್ತ್ರ ಧರಿಸ್ಕೊಂಡು ತಮಗೆ ಹೇಗಾಗಬೇಕಾ ಹಾಗೆ ನಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ. ಇಮಿಡಿಯೇಟ್ ಕ್ರಮ ಆಗಬೇಕು. ಈಗ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿ ಸರ್ ಹೇಳ್ತಾ ಇದ್ರು, ಡಿ ಜಿ ಲೆವೆಲಲ್ಲಿ ಕೆಲವೊಮ್ಮೆ ನಿರ್ದಾಕ್ಷಿಣ್ಯವಾಗಿ ಇಮ್ಮಿಡಿಯೇಟಾಗಿ ತತ್ಕ್ಷಣದ ಕ್ರಮಗಳನ್ನು ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಮಿಡಿಯೇಟ್ ರಜೆ ಅಂಥೇಳಿ ಅವ್ರನ್ನ ಕಳಿಸ್ಬಿಟ್ಟು ತನಿಖೆ ಮಾಡಿಸಿ ಆಮೇಲೆ ಕ್ರಮ ಅಂತ ಆಗುತ್ತೆ ಅಂತ. ದಿಸ್ ಇಸ್ ದ ಪ್ರೊಸೀಜರ್ ಅಂತ. ಎನಿಹಾವ್ ಅದಾದರೂ ಆಗಲಿ. ಮತ್ತು ಸರ್ಕಾರಿ ಇಲಾಖೆ ಅಂದಾಗ ಅದರದ್ದೇ ಆದಂಥ ಗೌರವ ಇರುತ್ತೆ, ಪ್ರೀತಿ ಗೌರವಗಳಿರ್ತವೆ. ಅದೆಲ್ಲವನ್ನು ಈ ರೀತಿ ಬಳಕೆ ಮಾಡ್ಕೊಳ್ತಿರುವಂಥ ಪೊಲೀಸ್ ಇಲಾಖೆ ಮೇಲೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಸಾಕಷ್ಟು ಮುಜುಗರ ಆಗಿದೆ ಈ ಸಾರಿ. ಏನು ಹೇಳಲಿಕ್ಕೆ ಬಯಸ್ತಾರೆ ಅಂತ ಈ ಹಂತದಲ್ಲಿ? ನೀವೇನಾದ್ರು ದೂರು ಕೊಡ್ತೀರಾ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ. ನಿಮ್ಮ ಸುಳಿವು ಏನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ? ಇಲ್ಲ, ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. CMಗೂ ಬಂದ ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ, ಸಾಕಷ್ಟು ಮುಜುಗರ ಆಗಿದೆ ಈ ಸಾರಿ. ಏನು ಹೇಳಲಿಕ್ಕೆ ಬಯಸ್ತಾರೆ ಅಂತ ಈ ಹಂತದಲ್ಲಿ? ತನಿಖೆ ಆಗ್ಬೇಕಂತೀರೋ ಏನು? ನೀವೇನಾದ್ರು ದೂರು ಕೊಡ್ತೀರಾ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ